ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಇವಾಗ ಮನೆ ಕೆಲಸ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಆಗಲೇ 12:30 ಆಗಿದೆ. ತಿಂಡಿನೂ ಕೂಡ ಆಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಆರಾಮಾಗಿ ವ್ಲಾಗ್ನ ಶುರು ಮಾಡೋಣ ಅಂತ. ಇನ್ನು ಮನೆ ಕೆಲಸ ಬಂದುಬಿಟ್ಟು ಇವತ್ತು ಕಸ ಒಂದು ಗುಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮನೆಯೇನು ಒರೆಸೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಜಾಸ್ತಿ ಕೆಲಸ ಆಗೋಗ್ಬಿಡುತ್ತೆ. ಆಮೇಲೆ ನನಗೂ ಕೂಡ ರೆಸ್ಟ್ ಸಿಕ್ತಂಗೆ ಆಗಲ್ಲ. ಹಾಗಾಗಿ ಇನ್ನು ಪಾತ್ರೆ ಕೆಲಸ ಕೂಡ ಇದೆ, ಪಾತ್ರೆ ಕೆಲಸನ ಮಾಡಿ ಮುಗಿಸ್ಕೋಬೇಕು. ಪಾಪುನ ಇವಾಗ ಜಸ್ಟ್ ಮಲಗಿಸಿದ್ದೀನಿ. ಇನ್ನು ಅಪ್ಪುಗೆ ಬೆಳಗ್ಗೆಯಿಂದ ಕುತ್ಕೊಂಡು ಓದಿಸಿದ್ದು ಆಯಿತು. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋವಾಗಲೇ ನಾನು ಅಪ್ಪುಗೆ ಏನು ಓದಿಸ್ಬೇಕು ಅದನ್ನು ಕೂಡ ಮಾಡಿಬಿಡ್ತೀನಿ. ಸೊ ಇವಾಗ ಸ್ಕೂಲಿಗೆ ಕಳಿಸ್ತಿರೋ ಕಾರಣ ಅವನಿಗೂ ಕೂಡ ಅಲ್ವಾ ಒಂದು ಸ್ವಲ್ಪ ಗ್ಯಾಪ್ ಸಿಕ್ತಂಗೆ ಆಗ್ಬಿಡುತ್ತೆ ನಾವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಸ್ಕೂಲ್ಗೆ ಹಾಕೋ ಅಷ್ಟರಲ್ಲಿ. ಸೊ ಹಾಗಾಗಿ ನಾವೇ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಂಡು ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತಾ ಇರ್ತೀವಿ. ಮತ್ತು ಅವಾಗಿಂದ ಅವಾಗ ಏನಿರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿಸೋದಿಲ್ಲ ಅಂತ ಅಂದರೆ ಅವನು ಕೂಡ ಮರ್ತಂಗೆ ಆಗ್ಬಿಡುತ್ತೆ. ಸುಮ್ಮನೆ ಯಾಕೆ ಆಮೇಲೆ ಅವನಿಗೂ ಕೂಡ ತೊಂದರೆ. ಹಾಗಾಗಿ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಒಂದು ವಾಲ್ ಕ್ಲಾಕ್ ಏನು ತೊಗೊಂಡು ಬಂದಿದ್ವಿ ಅಲ್ವಾ, ಅದನ್ನು ಇನ್ನೂ ಗೋಡೆಗೆ ಫಿಟ್ ಮಾಡಿಲ್ಲ. ಯಾಕೆ ಅಂತಂದರೆ ನಾವು ಈ ಒಂದು ಗೋಡೆಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ, ನಾರ್ತ್ ಗೋಡೆಗೆ. ಈಸ್ಟ್ ಗೋಡೆಗೆ ಬಂದು ಇಲ್ಲಿ ಮೇಲ್ಗಡೆ ಹಾಕಬೇಕು. ಬಟ್ ಅಲ್ಲಿಗಿಂತ ಚೆನ್ನಾಗಿ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಫಿಟ್ ಮಾಡೋಣ ಅಂತ. ಇನ್ನು ಅಲ್ಲಿ ಮೊಳೆನೇ ಹೊಡೆದ್ಬಿಟ್ಟು ನಾವು ವಾಲ್ ಕ್ಲಾಕ್ನ ಹಾಕಬೇಕು. ಯಾಕೆಂದರೆ ಅದು ತುಂಬ ವೆಯ್ಟ್ ಇದೆ. ಸುಮ್ಮನೆ ಆಮೇಲೆ ನಾಳೆ ದಿನ ಅದೇನು ಸ್ಟಿಕ್ಕರ್ ಬರುತ್ತೆ ಅಲ್ವಾ, ನಾನು ತರಿಸಿರೋದು ವಾಲ್ ಸ್ಟಿಕ್ಕರ್, ನಾನು ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ. ಅದನ್ನು ಹಾಕ್ಬಿಟ್ಟು ಆ ಹುಕ್ಕನ್ನು ಹಾಕೋಣ ಅಂದರೆ ನಾಳೆ ದಿನ ಏನಾದರೂ ಬಿದ್ದು ಹೊಡೆದೋಗ್ಬಿಟ್ರೆ ಅದೊಂಥರ ಭಯ. ಸೊ ಹಾಗಾಗಿ ಬೇಡ, ಮೊಳೆ ಹೊಡೆದ್ಬಿಟ್ಟೆ ಹಾಕೋಣ ಅಂತ ಅಂದರು ಜೀವನ್. ಹಾಗಾಗಿ ಸಂಡೇ ಹಾಕೋಣ ಅಂತ ಅಂದ್ಕೊಂಡಿದ್ವಿ. ಹಾಕಿದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಹಾಗಾಗಿ ಇದು ವಾಲ್ ಕ್ಲಾಕ್ ಇಲ್ಲೇ ಇದೆ. ಸೊ ಈ ರೀತಿಯಾಗೆಲ್ಲ ಇದ್ದಾಗ ನನಗೆ ಮನೆ ಒಂಥರ ಏನೋ ಚೆನ್ನಾಗೇ ಅನಿಸಲ್ಲ. ನನಗೆ ಎಲ್ಲೆಲ್ಲೇ ಐಟಮ್ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಬಿಡ್ಬೇಕು. ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಇದೊಂದು ಇಲ್ಲೇ ಇದೆ, ನೋಡೋಣ. ಅದು ಹಾಕಿದ್ಮೇಲೆ ಕ್ಲಿಯರ್ ಮಾಡ್ತೀವಿ ಅಲ್ವಾ, ಆವಾಗ ಎಲ್ಲ ನೀಟಾಗಿ ಕಾಣುತ್ತೆ. ಸೊ ಬನ್ನಿ ಹಾಗೆ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫಸ್ಟ್ ಅಡುಗೆ ಮನೆ ಕೆಲಸನ ಮುಗಿಸ್ಕೊಂಡು ಬಿಡ್ತೀನಿ. ತೊಳೆದಿಟ್ಟಿರೋ ಪಾತ್ರೆನೆಲ್ಲನೂ ಕೂಡ ಡ್ರಾಯರ್ಗೆ ಇಡಬೇಕು. ನಿನ್ನೆ ನೈಟ್ ಒಂದಷ್ಟು ಪಾತ್ರೆ ಇತ್ತು, ಅದನ್ನೆಲ್ಲ ತೊಳೆದಿಟ್ಬಿಟ್ಟಿದ್ದೆ. ಅದನ್ನೆಲ್ಲ ಇವಾಗ ಎತ್ತಿಡಬೇಕು. ಇನ್ನು ಇವಾಗ ಒಂದಷ್ಟು ಸಿಂಗಲ್ ಪಾತ್ರೆ ಇದೆ, ಬೆಳಗ್ಗೆ ತಿಂಡಿ ಮಾಡಿದ್ದು, ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಎಲ್ಲ ಒಂದು ಸ್ವಲ್ಪ ಏನಿರುತ್ತೆ ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಇವಾಗ ವಾಶ್ ಮಾಡಬೇಕು. ಬನ್ನಿ ಇವಾಗ ಹಾಗೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಪಾಪು ಕೂಡ ಮಲ್ಕೊಂಡಿದ್ದಾಳೆ, ಅಪ್ಪು ಇಲ್ಲೇ ಇದ್ದಾನೆ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿರ್ತಾನೆ. ಬೆಳಗ್ಗೆಯಿಂದನೂ ಕೂಡ ಬರ್ಸಿದ್ದೀನಿ ಅಲ್ವಾ, ಸ್ವಲ್ಪ ಅವನಿಗೂ ಕೂಡ ಟೈಮ್ ಸಿಗಲಿ, ಅವ್ನ ಪಾಡಿಗೆ ಅವನು ಕೂಡ ಆಟ ಆಡಲಿ ಒಂದು ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಅಷ್ಟೇ. ಇವಾಗ ನನ್ನ ಕೆಲಸನ ನಾನು ಮಾಡ್ಕೊಳ್ಳೋಕ್ಕೆ ಹೋಗ್ತೀನಿ. ಹಾಕೋಣ ಇದು ಸೊ ಇದು ನೋಡ್ಬೋದು ಅಪ್ಪುದು ಸಿಪ್ಪರ್. ಅವ್ನ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ, ಅವ್ನು ಯೂಸ್ ಮಾಡಿದ್ದು ಅಂತ ಅಂದ್ಬಿಟ್ಟು. ಇದು ನಿಂದು, ನಿನ್ನ ಪಾಪು ಇರುವಾಗ ಕೊಡ್ತಾ ಇದ್ದಿದ್ದು ಗೊತ್ತು. ಟೀ ಶರ್ಟ್ ಉಲ್ಟಾ ಹಾಕೊಂಡು ಬಂದಿದ್ದಾನೆ. ಉಲ್ಟಾ ಹಾಕೊಂಡಿದ್ಯಾ ನೀನು ಟೀ ಶರ್ಟ್? ಟೀ ಶರ್ಟ್ ಉಲ್ಟಾ ಹಾಕ್ಕೊಂಡಿದ್ದ, ಸರಿಗೆ ಹಾಕು ಅಂತ ಹೇಳಿದ್ದಕ್ಕೆ ಅಲ್ಲೇ ಚೇಂಜ್ ಮಾಡ್ಕೋತಾ ಇದ್ದಾನೆ. ಇನ್ನು ನಾನು ಒಂದಷ್ಟು ಪಾತ್ರೆ ಏನು ಹಿಂದಿನ ದಿನ ಎಲ್ಲ ವಾಶ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸುಮಾರು ಜನ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಹೇಳಿ, ನೀವು ಹೇಗೆ ಸೇವ್ ಮಾಡ್ತೀರಾ, ನಿಮ್ಗೆ ಎಷ್ಟು ಯೂಟ್ಯೂಬ್ ಸ್ಯಾಲ್ರಿ ಬರುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರಿ. ನನಗೆ ಪ್ರತಿ ತಿಂಗಳು ಇಷ್ಟೇ ಬರುತ್ತೆ ಅಂತ ಇಲ್ಲ, ಫಿಕ್ಸ್ಡ್ ಅಮೌಂಟ್ ಅಂತ ಇಲ್ಲ. ನಾವು ಯಾವ ರೀತಿ ಯೂಟ್ಯೂಬ್ ವಿಡಿಯೋಸ್ ಹಾಕ್ತೀವಿ, ಯಾವ ರೀತಿ ಕೊಲಾಬ್ರೇಷನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು. ಇವಾಗ ತುಂಬ ದುಡಿತೀವಿ ಅಂತಲೂ ಅಲ್ಲ, ಮನೆಯಲ್ಲಿದ್ದು ನಾನು ನನ್ನ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಒಂದು ಸ್ವಲ್ಪ ಮಟ್ಟಿಗೆ ದುಡಿತಾ ಇದ್ದೀನಿ. ಒಂದೊಂದು ಸಲ ಏನು ಗೊತ್ತಾ, ಪ್ರತಿ ತಿಂಗಳು ಬರುತ್ತೆ ಅಂತಲೂ ಇಲ್ಲ, ಪ್ರತಿ ತಿಂಗಳು ಬರಲ್ಲ ಅಂತಲೂ ಇಲ್ಲ.
ಯೂಟ್ಯೂಬಲ್ಲಿ ಹೇಗೆ ಅಂತ ಅಂದರೆ $100 ಕಂಪ್ಲೀಟ್ ಆದಮೇಲೆ ನಮಗೆ ಪೇಮೆಂಟ್ ಅಂತ ಬರೋದು. ಅಲ್ಲಿವರೆಗೂ ಕೂಡ ಬರೋಲ್ಲ. ಕೆಲವೊಮ್ಮೆ $100 ಈಸಿಯಾಗಿ ಕಂಪ್ಲೀಟ್ ಆಗಿಬಿಡುತ್ತೆ, ಕೆಲವೊಮ್ಮೆ $100 ಆಗಲ್ಲ. ಸೊ ಅವಾಗೇನಾಗುತ್ತೆ ಅಂತಂದರೆ ಆ ಒಂದು ಪೇಮೆಂಟ್ ಏನಿರುತ್ತೆ ಅದು ನೆಕ್ಸ್ಟ್ ಮಂತಿಗೆ ಆಗುತ್ತೆ. ಇನ್ನು ಎಕ್ಸ್ಟ್ರಾ ಏನು ನಮ್ಮದು ವಿಡಿಯೋಸ್ ಎಲ್ಲ ಹಾಕಿರ್ತೀವಿ ಅದು ಕೂಡ ಪೇಮೆಂಟ್ಗೆ ಆ್ಯಡ್ ಆನ್ ಆಗಿಯೇ ನೆಕ್ಸ್ಟ್ ಮಂತ್ ಅದು ನಮಗೆ ಪೇಮೆಂಟ್ ಬರೋ ಅಂಥದ್ದು. ಸೊ ಈ ರೀತಿಯಾಗಿ ಒಂದೊಂದು ಸಲ ಬರುತ್ತೆ, ಒಂದೊಂದು ಸಲ ಬರೋಲ್ಲ. $100 ಅಂತೂ ಕಂಪ್ಲೀಟ್ ಆಗಲೇಬೇಕು. $100 ಕಂಪ್ಲೀಟ್ ಆದಮೇಲೆ ನಮಗೆ ದುಡ್ಡು ಅಂತ ಬರೋದು. ಇವಾಗ ಕೆಲವೊಂದು ತಿಂಗಳು ಬಂದುಬಿಟ್ಟು ಕೊಲಾಬ್ರೇಷನ್ಸ್ ಬರುತ್ತೆ, ಕೆಲವೊಂದು ತಿಂಗಳು ಬರೋಲ್ಲ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಏರುಪೇರು ಆಗುತ್ತೆ. ಇಷ್ಟೇ ಅಮೌಂಟ್ ಬರುತ್ತೆ, ಇದು ಫಿಕ್ಸೆಡ್ ಸ್ಯಾಲ್ರಿ ಅನ್ನೋ ಥರ ಏನೂ ಅಲ್ಲ. ನಾವು ಎಷ್ಟು ವಿಡಿಯೋಸ್ ಹಾಕ್ತೀವಿ, ಅದು ಎಷ್ಟು ರೀಚ್ ಹೋಗುತ್ತೆ, ವ್ಯೂಸ್ ಹೋಗುತ್ತೆ ಅನ್ನೋದ್ರ ಮೇಲೇ ಡಿಪೆಂಡ್ ನಮ್ಮ ಯೂಟ್ಯೂಬ್ ಪೇಮೆಂಟ್ ಅಂತ ಹೇಳ್ಬೋದು. ಇನ್ನು ಸುಮಾರು ಜನ ಕೇಳ್ತಾ ಇದ್ದಿದ್ದೇನು ಅಂತಂದರೆ, ನೀವು ಇಷ್ಟೊಂದೆಲ್ಲ ಖರ್ಚು ಮಾಡ್ತೀರಾ ಅಲ್ವಾ, ಸೊ ಹೇಗೆ ಮನಿ ಸೇವಿಂಗ್ ಮಾಡ್ತೀರಾ ನೀವು ಅಂತ ಕೇಳ್ತಾ ಇದ್ರಿ. ತುಂಬ ತೀರಾ ಮಟ್ಟನೂ ಮನಿ ಸೇವಿಂಗ್ ಮಾಡ್ತೀವಿ ಅಂತಲೂ ಅಲ್ಲ ಆ್ಯಂಡ್ ಮಾಡಲ್ಲ ಅಂತಲೂ ಅಲ್ಲ. ನನಗೆ ಬಂದಿರೋ ಪೇಮೆಂಟಲ್ಲಿ ನಾನು 50% ಆಫ್ ಅಮೌಂಟ್ನ ನಾನು ಎತ್ತಿಡ್ತೀನಿ ಸೇವಿಂಗ್ಸ್ ಅಂತ ಅಂದ್ಬಿಟ್ಟು. ಇನ್ನು ಮಿಕ್ಕಿದ ದುಡ್ಡು ಏನಿರುತ್ತೆ ಅದರೊಳಗೆ ನನ್ನ ನೀಡ್ಸ್ ಏನಿರುತ್ತೆ ನಾನು ಅದನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ಅದರಲ್ಲೂ ಕೂಡ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡ್ತೀನಿ. ಸೊ ಕೆಲವೊಂದು ತಿಂಗಳು ಎಲ್ಲನೂ ಶಾಪಿಂಗ್ ಮಾಡ್ತೀನಿ ಅಂತ ಅಲ್ಲ, ಯಾಕಂತಂದರೆ ಕೆಲವೊಂದು ತಿಂಗಳು ಏನೂ ಶಾಪಿಂಗ್ ಅಂತ ಮಾಡೋಕ್ಕೆ ಇರಲ್ಲ ಆ್ಯಂಡ್ ನೆಸೆಸರಿ ಐಟಮ್ಸು ಎಲ್ಲ ಇರುತ್ತೆ ಅನ್ನೋವಾಗ ಸುಮ್ಮನೆ ಏನಕ್ಕೆ ಎಲ್ಲನೂ ತೊಗೋಬೇಕು. ಸೊ ಆ ಥರ ನಾನು ಯೋಚನೆ ಮಾಡಿಬಿಟ್ಟು ಅದನ್ನೆಲ್ಲ ಏನೂ ಖರ್ಚು ಮಾಡ್ದಂತೆ ಇಟ್ಕೊಂಡಿರ್ತೀನಿ. ನಮ್ಮ ಮನೆಯಲ್ಲಿ ನಾನು ಜೀವನ ಹತ್ರ ಹೋಗ್ಬಿಟ್ಟು ಪ್ಲೀಸ್ ನನಗೆ ಇದಕ್ಕೆ ಅಂತ ದುಡ್ಡು ಬೇಕು ಕೊಡಿ ಅಂತ ನಾನು ಎಂತಕ್ಕೂ ಕೇಳಲ್ಲ. ನನ್ನ ನೀಡ್ಸ್ ಏನಿರುತ್ತೆ ನಾನು ಎಲ್ಲ ನಾನೇ ಫುಲ್ಫಿಲ್ ಮಾಡ್ಕೊಳ್ತೀನಿ. ನನಗೆ ಶಾಪಿಂಗಿಗೆ ದುಡ್ಡು ಬೇಕು ಅಂತಂದರೂ ಅದು ನನ್ನ ದುಡ್ಡೇ ನಾನು ಖರ್ಚು ಮಾಡೋದು, ನಾನು ನನ್ನ ಗಂಡನ ದುಡ್ಡನ್ನ ಖರ್ಚು ಮಾಡಲ್ಲ. ಆ್ಯಂಡ್ ಸುಮಾರು ಜನ ಇದ್ರ ಬಗ್ಗೆ ಇಲ್ಲಿ ಕೇಳಿದಾಗ ಅಲ್ವಾ ನನಗೆ ಹೇಳೋಣ ಅಂತ ಅಂದ್ಕೊಂಡು ಫೈನಲಿ ಇವತ್ತು ಹೇಳಿದ್ದೀನಿ. ನನಗೇನು ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ನನ್ನ ಖರ್ಚು ಏನಿರುತ್ತೆ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ತೀರಾ ಮಟ್ಟ ನಾನು ಏನು ಶಾಪಿಂಗ್ ಅಂತೆಲ್ಲ ಮಾಡೋದಕ್ಕೆ ಹೋಗಲ್ಲ. ಸುಮಾರು ಜನ ನೋಡಿರ್ತೀರ, ತೀರಾ ಮಟ್ಟ ನಾನು ಶಾಪಿಂಗ್ ಮಾಡೋದಕ್ಕೆ ಹೋಗಲ್ಲ. ನನಗೇನು ಬೇಕು ಅಂತ ಇರುತ್ತೆ ನಾನು ತೊಗೊಳ್ತೀನಿ. ಆ್ಯಂಡ್ ಕೆಲವೊಮ್ಮೆ ನನಗೆ ತುಂಬ ಕೈ ಹಿಡ್ತಾ ಮಾಡ್ತೀನಿ ಅಂತಲೂ ಅಲ್ಲ, ನಾನು ಅದು ನಂಗೆ ಬೇಕಾ 100% ನನಗದು ನೆಸಸರಿ ಇದೆಯಾ, ಆವಾಗ ಅದು ಎಷ್ಟೇ ದುಡ್ಡು ಹಾಕಿದ್ರೂ ನಾನು ತೊಗೊತೀನಿ. ಸೊ ಈ ರೀತಿಯಾಗಿ ಫಸ್ಟಿಂದನೂ ನಾನು ಇರೋದೇ ಹೀಗೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇ ಒಂದು ಮೇನ್ ರೀಸನ್ ಇದು ಅಂತ ಹೇಳ್ಬೋದು. ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ನಾನು ನನ್ನ ಗಂಡನ ಹತ್ರ ನನ್ನ ಖರ್ಚಿಗೆ ಅಂತ ನಾನು ಕಾಸು ಕೇಳೋದಕ್ಕೆ ಹೋಗಬಾರ್ದು. ಏನಿರುತ್ತೆ ನಾನು ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು ಅಂತಲೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಸಮ್ ಡೇಸ್ ಅಲ್ಲ, 1 ವರ್ಷ ನಾನು ಮುಂಚೆನೇ ಎಷ್ಟೋ ವಿಡಿಯೋಸಲ್ಲಿ ಹೇಳಿದ್ದೀನಿ, 1 ವರ್ಷ ತೊಗೊಂಡಿದ್ದೀನಿ ನಾನು ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ. ಯಾವುದೂ ಸುಲಭವಾಗಿ ಸಿಕ್ಕಿಲ್ಲ, ತುಂಬ ಕಷ್ಟಪಟ್ಟಿದ್ದೀನಿ. ಡೇ 1ಇಂದ ಟಿಲ್ ಇವತ್ತಿನವರೆಗೂ ಅಷ್ಟೇ. ಒಂದು ಎಡಿಟಿಂಗಿಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾನು ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ. ಆಯಿತು ಸಿದ್ದಿ ಮೋನ ಇಟ್ಕೊಂಡಿದ್ದೆ, ಹಾಳು ಪಕ್ಕಂದಿದ್ದೆ, ಹಾಳು ಆಯಿತು. ಸುಮ್ಮನೆ ಹಚ್ಚಿದ್ರು ನಾನು ಟಿವಿ ನೋಡಬೇಕು ಅಣ್ಣ ಟಿವಿ ನೋಡಬೇಕು. ಒಂದು ಬಟ್ಟೆ ಒಂದು ಟೂರೆ ಯಾವುದು ಅದು ಏನು ಮಾಡ್ತು ಕೊಟ್ಟ ಏನು ಮಾಡ್ತು. ಆಯ್ತು ಮಮ್ಮಿ ಕೆಲಸತ್ತೆ ಸುಮ್ಮನೆ ಆಯ್ತು ಅಣ್ಣ ಚಿಚ್ಚಿ ಕೊಟ್ಟದಿಂದ ಆಯ್ತು, ಇನ್ನೂ ಸರಿ ಕೊಡ್ತಿಲ್ಲ ಆಯ್ತಾ. ಆಯ್ತಾ ಸರಿ ಹಚ್ಚಿಕೊಂಡು ಇವಾಗ ಹಚ್ಚಿ ಮಾಡು, ಹಿಂಗೆ ಬಿಟ್ಟ ಹಚ್ಚಿ ಮಾಡ ಸಾಕು ಹೋಗಕ್ಕೆ. ಅಪ್ಪು ಪಾಪುನ ಮಲಗಿಸ್ತಾ ಇದ್ದ. ಸೊ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ, ಎಷ್ಟು ಕ್ಯೂಟಾಗಿ ನಿದ್ದೆ ಮಾಡಿಸ್ತಾ ಇದ್ದ ಅಂತ ಅಂದ್ಬಿಟ್ಟು. ಸೊ ಇನ್ನು ಸುಮಾರು ಜನ ಕೇಳ್ತಾ ಇದ್ದಿದ್ದೇನು ಅಂತ ಅಂದರೆ ಯೂಟ್ಯೂಬ್ ಬಗ್ಗೆ ಕೇಳ್ತಾಯಿದ್ರಿ, ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಯಾವ ರೀತಿ ಏನು ಅಂತ ಅಂದ್ಬಿಟ್ಟು. ನಾನು ಒಬ್ಬಳೇ ಅಂತ ಅಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರೂ ಅಷ್ಟೇ ಯೂಟ್ಯೂಬರ್ಸ್ ಅದು ಸುಮ್ಮನೆ ಏನೋ ಖಾಲಿ ಪಿಲಿ ಕೆಲಸ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಿಜವಾಗ್ಲೂ ಒಂದು ಯೂಟ್ಯೂಬ್ ಅನ್ನೋದು ಕೂಡ ಅಷ್ಟು ಸುಲಭವಾಗಿ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ಟೈಮ್ ಇಡಬೇಕು, ಅದಕ್ಕೆ ಅಂತ ವಿಡಿಯೋಸ್ ಮಾಡ್ಕೋಬೇಕು. ಕಷ್ಟ ಅನ್ನೋದು ಎಲ್ಲ ಕೆಲಸದಲ್ಲೂ ಇದೆ, ಯಾವುದು ಸುಲಭವಾಗಂತೂ ಬರಲ್ಲ. ಇವಾಗ ಒಂದು ಕೊಲ್ಯಾಬ್ರೇಷನಿಗೆ ಒಂದು
ಒಂದು ವಿಡಿಯೋ ಬರೋದೇ ಆಗಿರ್ಬೋದು, ಅದಕ್ಕೆ ಅವ್ರು ಹೇಗೆ ಕೇಳ್ತಾರೋ ಅದೇ ಥರನೇ ನಾವು ವಿಡಿಯೋ ಮಾಡಿ ಕಳಿಸ್ಬೇಕು. ಇಫ್ ನಾಟ್ ಅದು ರಿಜೆಕ್ಟ್ ಆಗುತ್ತೆ. ಆವಾಗ ನಾವು ಮತ್ತೆ ವಿಡಿಯೋಸ್ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ಸುಮ್ಮನೆ ಕೊಲಾಬ್ರೇಷನ್ ಅಂತ ಅಂತಾರೆ. ಸೊ ಕೊಲಾಬ್ರೇಷನ್ ಅಷ್ಟು ಈಸಿ ಇಲ್ಲ. ಅವ್ರು ಯಾವ ರೀತಿ ಅವ್ರಿಗೆ ಬೇಕಂತ ಇರುತ್ತೆ ವಿಡಿಯೋ, ಅವ್ರು ಅದೇ ಥರನೇ ನಮ್ಮ ಹತ್ರ ವಿಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಅದೇ ಥರನೇ ವಿಡಿಯೋಸ್ ಮಾಡ್ಕೊಡ್ಬೇಕಾಗತ್ತೆ. ಅದರಲ್ಲಿ ಏನಾದ್ರು ಸ್ವಲ್ಪ ಚೇಂಜಸ್ ಆದಾಗ ಮತ್ತೆ ನಾವು ರೀಶೂಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾನಂತೂ ಒಂದೊಂದು ಸಲ ಮಧ್ಯರಾತ್ರಿ ಎಲ್ಲ ಎದ್ದು ವಿಡಿಯೋಸ್ ಮಾಡಿರೋದಿದೆ, ಕೊಲಾಬ್ರೇಷನ್ ವಿಡಿಯೋಸ್ನ. ಯಾಕೆ ಅಂತ ಅಂದರೆ ಇವಾಗ ಪಾಪು ಆದಮೇಲಂತೂ ನನಗೆ ಮಧ್ಯರಾತ್ರಿ ಅವಳು ಮಲಗಿದಾಗ್ಲೇ ಟೈಮ್ ಸಿಗೋದು ಕೊಲಾಬ್ರೇಷನ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಇನ್ನು ಅಪ್ಪು ಇರೋವಾಗ ಮೀನ್ಸ್ ಪಾಪು ಹುಟ್ಟೋದಕ್ಕೂ ಮುಂಚೆ ಏನಿಲ್ಲ, ನಾನು ಆರಾಮಾಗಿ ಮಧ್ಯಾಹ್ನನೇ ಮಾಡ್ಕೊಂಡು ಬಿಡ್ತಾಯಿದ್ದೆ ಕೊಲಾಬ್ರೇಷನ್ಸ್ ವಿಡಿಯೋ. ಸೊ ಈ ರೀತಿಯಾಗಿ ಹೇಗೋ ಟೈಮ್ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಯಾವುದು ಸುಲಭವಾಗಂತೂ ಯಾರಿಗೂ ಸಿಗಲ್ಲ, ಅದಂತೂ ಗೊತ್ತಿರಲಿ ಅಷ್ಟೇನೆ. ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತಾರೆ ಕೊಲಾಬ್ರೇಷನು, ಪ್ರಮೋಷನು, ಆಮೇಲೆ ಹಾಗೆ ಹೀಗೆ ಬಿಟ್ಟಿಯಾಗಿ ದುಡ್ಡು ಬರುತ್ತೆ ಅಂತ. ಬಿಟ್ಟಿಯಾಗಿ ಯಾರಿಗೂ ದುಡ್ಡು ಬರೋಲ್ಲ, ಇದೊಂದನ್ನು ಮಾತ್ರ ಹೇಳ್ಬೋದು. ನಿಮಗೂ ಕೂಡ ಅಷ್ಟೊಂದೆಲ್ಲ ಕಮೆಂಟ್ ಮಾಡ್ತಿರಲ್ಲ, ಆವಾಗ ನೀವೇ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿಬಿಟ್ಟು ನೀವು ಮಾಡಿ, ನಿಮಗೆ ಗೊತ್ತಾಗುತ್ತೆ ಆವಾಗ ಅಷ್ಟೇನೆ. ಸೊ ಯಾರಿಗೂ ಗೊತ್ತಿಲ್ಲದಂತೆ ಮನಸ್ಸಿಗಂತೂ ಬೇಜಾರು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಅವ್ರು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ, ಎಷ್ಟು ಸರಿ ರೀಶೂಟ್ ಮಾಡಿದ್ದಾರೆ ವಿಡಿಯೋಸ್ನ. ಮತ್ತು ಆ ಒಂದು ಪ್ರಮೋಷನ್ ಕೊಲಾಬ್ರೇಷನ್ ವಿಡಿಯೋಸು ಕೂಡ ಅಷ್ಟು ಈಸಿಯಾಗಿ ಯಾರಿಗೂ ಬರೋಲ್ಲ. ಅವ್ರು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿರೋದಕ್ಕೆ ಒಂದು ರೀಚ್ ಹೋಗಿದೆ ಅನ್ನೋವಾಗಲೇ ಅವ್ರಿಗೆ ಕೊಲಾಬ್ರೇಷನ್ ಅಂತ ಬರೋದು. ಸುಮ್ಮನೆ ಯಾರಿಗೂ ಕೊಲಾಬ್ರೇಷನ್ ಅಂತ ಕೊಡೋಲ್ಲ. ಇದೊಂದು ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಇನ್ನು ಸುಮಾರು ಜನ ಕೇಳ್ತಾ ಇದ್ದಿದ್ದು ಜೀವನ್ ಸ್ಯಾಲ್ರಿ ಬಗ್ಗೆ. ಜೀವನ್ಗೆ ಎಷ್ಟು ಸ್ಯಾಲ್ರಿ ಬರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು ಅಂತೆಲ್ಲ ಅಂದ್ಬಿಟ್ಟು ಕೇಳ್ತಿರ್ತೀರ. ಸೊ ನನ್ನ ಗಂಡನಿಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಇದುವರೆಗೂ ಕೇಳೋದಕ್ಕೆ ಹೋಗಿಲ್ಲ. ಆ್ಯಂಡ್ ಅದು ನನಗೆ ನೆಸಸರಿ ಇಲ್ಲ. ಯಾಕೆಂತಂದರೆ ಅವರು 100% ಅವ್ರದ್ದು ಏನಿರುತ್ತೆ, ಹೋಮ್ ಲೋನ್ ಆಗಿರ್ಬೋದು, ಆಮೇಲೆ ಮನೆ ಖರ್ಚಿಗೆ ಅಂತ ಏನು ದುಡ್ಡು ಇಡಬೇಕು ಅದಾಗಿರ್ಬೋದು, ಸೇವಿಂಗ್ಸಿಗಾಗಿರ್ಬೋದು, ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ನನಗೆ ಯಾವತ್ತೂ ಕೂಡ ಕೇಳಬೇಕು ಅಂತ ನನಗೆ ಅನಿಸಿಲ್ಲ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಅವ್ರು ನಮಗೆ ಮಾಡಿದಿದ್ದರೆ ಆವಾಗ ನಾನು 100% ಕೇಳ್ತಿದ್ನೇನೋ. ಇಲ್ಲಿವರೆಗೂ ಅವರು ನಮ್ಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಸೊ ದಟ್ ನಾನು ಆಯಿತು ಅವ್ರು ಹೇಗೋ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಆರಾಮಾಗಿದ್ದೀವಿ. ಇವಾಗ ತೀರಾ ಮಟ್ಟ ಅವರೂ ಕೂಡ ಏನೋ ಜುಕ್ತನ ಮಾಡೋಕ್ಕೆ ಹೋಗಲ್ಲ. ಏನಾರ ಬೇಕಂತ ಅಂದಾಗ ಅಪ್ಪುಗೆ ಆಗಿರ್ಬೋದು, ನನಗೆ ಆಗಿರ್ಬೋದು ಕೊಡಿಸ್ತಾರೆ, ಮಾಡ್ತಾರೆ. ಸೊ ದಟ್ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಎಲ್ಲನೂ ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಇನ್ನು ನಮ್ಮದು ಮನೆ ಬಗ್ಗೆ ಕೇಳ್ತಾ ಇದ್ದಿದ್ದು ಸುಮಾರು ಜನ ಏನಂತ ಅಂದರೆ, ನಮ್ಮದು ಕೆಳಗಡೆ ಏನು 2 ಮನೆ ಇದೆ, ಅದು ಬಂದುಬಿಟ್ಟು ರೆಂಟಿಗೆ ಕೊಟ್ಟಿದ್ದೀರಾ ಅಂತ ಅಂದ್ಬಿಟ್ಟು, ಅದು ಎಷ್ಟು ರೆಂಟ್ ಬರುತ್ತೆ ಅಂತ ನಾನು ವಿಡಿಯೋಸ್ನಲ್ಲಿ ಹೇಳಿದ್ದೀನಿ. ಆ 2 ಮನೆಯೂ ಕೂಡ ನಾವು ಲೀಸಿಗೆ ಹಾಕಿದ್ದೀವಿ ಅಂತ. ಇವಾಗ ಮನೆ ಕಟ್ಟೋ ಟೈಮಲ್ಲಿ ಅಲ್ವಾ ಲಾಸ್ಟಲ್ಲಿ ಎಲ್ಲರಿಗೂ ಕೂಡ ಸ್ವಲ್ಪ ದುಡ್ಡು ಶಾರ್ಟೇಜ್ ಆಗೋದು ಕಾಮನ್ ಅಂತ ಹೇಳ್ಬೋದು. ಸೊ ನಮಗೂ ಕೂಡ ಅದೇ ರೀತಿಯಾಗಿಯೇ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಆಯಿತು. ಆಮೇಲೆ ನಾವು ಅಂದ್ಕೊಂಡಿದ್ವಿ ಸರಿ ಹೇಗಿದ್ದರೂ ಆ 2 ಮನೆ ಇದೆಯಲ್ಲ ಲೀಸಿಗೆ ಹಾಕ್ಬಿಡೋಣ, ತಲೆ ಯಾಕೆ ಕೆಡಿಸ್ಕೊಳ್ಳೋದು, ಯಾರ ಹತ್ರನೋ ಹೋಗಿ ಸಾಲ ಮಾಡೋದಕ್ಕಿಂತ ನಮ್ಮ ಮನೆನೇ ನಾವು ಲೀಸಿಗೆ ಹಾಕಿದ್ರೆ ನಮ್ಮ ಕೈಲಿ ಆದಾಗ ನಾವು ಹೋಗಿ ಬಿಡಿಸ್ಕೋಬೋದು. ಅಚ್ಚುಕಟ್ಟಾಗಿ ಅದನ್ನು ಲೀಸ್ಗೆ ಹಾಕ್ಬಿಡೋಣ ಬಿಡು ಅಂತ ಯೋಚನೆ ಮಾಡಿ ಲೀಸಿಗೆ ಹಾಕಿತ್ತು. ಸೊ ಅದರಿಂದ ನಮಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ ದುಡ್ಡು ಇಟ್ಕೊಂಡು ಬಿಡಿಸ್ಕೊಳ್ಳೋಣ ಅಂತ ನಾವು ನೆಮ್ಮದಿಯಾಗಿದ್ದೀವಿ. ನಮ್ಗೆ ಎಷ್ಟೇ ನಾವು ದುಡಿಬೋದು ಅಥವಾ ಎಷ್ಟೇ ಏನೋ ಆ ಕಡೆಯಿಂದ ಈ ಕಡೆಯಿಂದ ಆದಾಯ ಬರ್ತಾ ಇರ್ಬೋದು, ಒಂದು ಸಲ ಏನಾದರೂ ನೆಮ್ಮದಿಯಾಗಿಲ್ಲ ನಾವು ಅಂತ ಅಂದರೆ, ಅಥವಾ ನೈಟ್ ಟೈಮ್ ನೆಮ್ಮದಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅಂದರೆ ಅದು ಕಂಪ್ಲೀಟ್ಲಿ ವೇಸ್ಟ್ ಅಂತ ಹೇಳ್ಬೋದು ನಾವು ದುಡಿಯೋದು. ಆ್ಯಂಡ್ ನನ್ನ ಮನಸ್ಸಿಗಿರೋದು ಅಷ್ಟೇ, ಲೈಫಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು. ಜೊತೆಗೆ ನಮ್ಮ ಕೈಲಿ ಆಗುತ್ತೆ ಅನ್ನೋ ಒಂದು ಭರವಸೆ ಇರಬೇಕು. 100% ಆಗೇ ಆಗುತ್ತೆ, ಮಾಡೇ ಮಾಡ್ತೀವಿ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ 100% ಅದು ಆಗೇ ಆಗುತ್ತೆ ಅಷ್ಟೇನೆ. ಸ್ಯಾಲ್ರಿ ಬಗ್ಗೆಲೆಲ್ಲ ನೀವೇನು ಕೇಳ್ತಾ ಇದ್ರಿ ಆದಷ್ಟು ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಅದರಲ್ಲೂ ಎಸ್ಪೆಷಲಿ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಅಂತೂ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಎಷ್ಟು ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಪ್ರತಿ ತಿಂಗಳು $100 ಕಂಪ್ಲೀಟ್ ಆದಮೇಲೆ ಪೇಮೆಂಟ್ ಅಂತ ಸಿಗೋದು. ಆ್ಯಂಡ್ ಕೊಲಾಬ್ರೇಷನ್ ಒಂದೊಂದು ತಿಂಗಳು ಬರುತ್ತೆ, ಒಂದೊಂದು ತಿಂಗಳು ಬರೋಲ್ಲ, ಹೇಳೋಕ್ಕಾಗಲ್ಲ. ಅದನ್ನೇ ಹೇಳೋದು, ಪ್ಲಸ್ ಆರ್ ಮೈನಸ್ ಆಗ್ಬೋದು ಸ್ಯಾಲ್ರಿನಲ್ಲಿ, ಹೇಳೋಕ್ಕಾಗಲ್ಲ. ಸೊ ಇಷ್ಟೇ, ಇದ್ರ ಬಗ್ಗೆ ಕ್ಲಿಯರಾಗಿ ಹೇಳಿದ್ದೀನಿ. ಆ್ಯಂಡ್ ಇವಾಗ ಮನೆ ಕೆಲಸ ಆಲ್ಮೋಸ್ಟ್ ಎಲ್ಲನೂ ಕೂಡ ಕಂಪ್ಲೀಟ್ ಆಯಿತು. ಬೆಳಗ್ಗೆ ಕಸ ಒಂದು ಗುಡಿಸ್ಕೊಂಡ್ಬಿಟ್ಟಿದ್ದೆ. ಇವತ್ತೇನು ಮನೆ ಒರೆಸೋದು ಬೇಡ ಬಿಡು ಅಂತ ಅಂದ್ಕೊಂಡು
ಅದನ್ನು ಬಿಟ್ಬಿಟ್ಟೆ. ಇನ್ನು ನೆಕ್ಸ್ಟು ಪಾತ್ರೆ ತೊಳೆಯೋ ಕೆಲಸ ಇತ್ತು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ನನಗೆ ಅಡುಗೆ ಮನೆ ಕಂಪ್ಲೀಟ್ಲಿ ಕ್ಲೀನಾಗಿದ್ದರೆ ಏನೋ ಒಂಥರ ಖುಷಿ ಅಂತ ಹೇಳ್ಬೋದು. ಅದು ಸಿಂಗಲ್ ಪಾತ್ರೆ ಇದ್ದು ಅಥವಾ ಅಡುಗೆ ಮನೆ ಎಲ್ಲ ಹಿಂದೆ ಮುಂದೆ ಆಗಿದೆ ಅಂತ ಅಂದಾಗ ಅದು ನೋಡೋದಕ್ಕೂ ಒಂಥರ ಚೆನ್ನಾಗೇ ಅನಿಸಲ್ಲ. ಸೊ ಫಸ್ಟಿಗೆ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ಅಪ್ಪು ಬೆಳಗ್ಗೆನೇ ಕೇಳಿದ್ದ ನನಗೆ ಇವತ್ತು ಅವಲಕ್ಕಿ ಮಾಡಿಕೊಡು ಮಮ್ಮಿ ಅಂತ. ಸೊ ಹಾಗಾಗಿ ಅವಲಕ್ಕಿನ ಮಾಡ್ತಾಯಿದ್ದೀನಿ. ಅಪ್ಪು ಕೇಳಿದ ಆ್ಯಕ್ಚುಲಾಗಿ ಸ್ವೀಟ್ ಅವಲಕ್ಕಿ ಮಾಡೋದಕ್ಕೆ. ನಾನು ಇಲ್ಲಿ ಖಾರ ಅವಲಕ್ಕಿನೂ ಸೇರಿಸಿ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಇವಾಗ ಸ್ವೀಟ್ ಅವಲಕ್ಕಿ ಒಂದೇ ತಿನ್ನೋಕ್ಕಂತೂ ಆಗೋಲ್ಲ. ಅದರಲ್ಲೂ ಎಸ್ಪೆಷಲಿ ನನಗೆ ಸ್ವೀಟ್ ತಿಂದಮೇಲೆ ಖಾರ ತಿನ್ನಲೇಬೇಕಂತ ಅನಿಸುತ್ತೆ. ಮತ್ತು ಮಧ್ಯಾಹ್ನ ಅಡುಗೆಗೂ ಕೂಡ ನಾನು ಏನಾದರೂ ಮಾಡಲೇಬೇಕಾಗಿತ್ತು. ಸರಿ ಹೇಗಿದ್ದರೂ ಅಪ್ಪು ಅವಲಕ್ಕಿ ಕೇಳ್ತಿದ್ದಾನಲ್ಲ, ಅವಲಕ್ಕಿನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ಅವಲಕ್ಕಿ ಖಾರ ಅವಲಕ್ಕಿ ಎರಡೂ ಕೂಡ ಮಾಡಿದೆ. ಇನ್ನೇನು ಕಂಪ್ಲೀಟ್ ಆಯಿತು ಅವಲಕ್ಕಿ. ನನಗೆ ನಾನು ಮಾಡೋ ಅವಲಕ್ಕಿ ಮತ್ತು ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ. ಯೂಶ್ವಲಾಗಿ ಫಸ್ಟು ಅಲ್ಲ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಅವಲಕ್ಕಿ ಉಪ್ಪಿಟ್ಟು ಅಂತಂದರೆ ಇಷ್ಟನೇ ಪಡ್ತಾ ಇರಲಿಲ್ಲ. ನಾನಂತೂ ನಮ್ಮಮ್ಮ ಬಾಕ್ಸಲ್ಲಿ ಹೇಗೆ ಹಾಕ್ಕೊಟ್ಟಿರ್ತಾರೋ ಸಂಜೆ ಬರುವಾಗಲೂ ಹಾಗೆ ಅದನ್ನು ತೊಗೊಂಡು ಬರ್ತಾಯಿದ್ದೆ. ನಮ್ಮಮ್ಮ ಆವಾಗ ಪಕ್ಕಾ ಬೈತಿದ್ರು, ಏನು ಬೆಳಗ್ಗೆ ಬಾಕ್ಸಲ್ಲಿ ಹಾಕಿದ್ದೀನಿ ಹಾಗೆ ತೊಗೊಂಬಂದಿದ್ಯಾ, ಏನೂ ತಿಂದಿಲ್ವಾ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಹೇಳ್ತಿದ್ದೆ, ನೀವು ಯಾಕೆ ಅವಲಕ್ಕಿ ಮಾಡ್ತೀರಾ, ನೀವು ಯಾಕೆ ಉಪ್ಪಿಟ್ಟು ಮಾಡ್ತೀರಾ, ಅವಲಕ್ಕಿ ಉಪ್ಪಿಟ್ಟು ಮಾಡಲೇಬೇಡಿ, ಬೇರೆದು ಹಾಕ್ಕೊಡಿ, ಯಾಕೆ ಅದನ್ನು ಮಾಡ್ಕೊಡ್ತೀರಾ ನೀವು, ನಂಗೆ ಇಷ್ಟ ಅಲ್ಲ ಅಂತ ಗೊತ್ತು ತಾನೇ ಅಂತೆಲ್ಲ ಅಂದ್ಬಿಟ್ಟು ಹೇಳ್ತಿದ್ದೆ. ಬಟ್ ಇವಾಗ ಅಯ್ಯೋ ನಮ್ಮಮ್ಮ ಪಾಪ ಅವರು ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಡೋರು. ಪಾಪ ಹಿಂಗೋ ಏನೋ ಆಗ್ತಿತ್ತು, ತಿನ್ಕೊಂಬರ್ಬೋದಾಗಿತ್ತಲ್ವ ನಾನು ಅಂತ ಇವಾಗ ಅನಿಸುತ್ತೆ. ಆ್ಯಂಡ್ ಫ್ಯೂಚರಲ್ಲಿ ಮುಂದೆ ನನ್ನ ಮಕ್ಕಳು ಕೂಡ ಹೀಗೆ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅವ್ರಿಗೂ ಕೂಡ ಏನಾದ್ರು ತಿಂಡಿ ಇಷ್ಟ ಇಲ್ಲ ಅಂತಂದರೆ ಬಾಕ್ಸ್ ಹಾಗೆ ತೊಗೊಂಬರ್ಬೋದು. ಬಟ್ ಏನೋ ನೆನಪಾಯಿತು ಹೇಳಿದೆ ಅಷ್ಟೇನೆ. ಸೊ ಇವಾಗ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಎರಡೂ ಕೂಡ ರೆಡಿ ಆಯಿತು. ಇಬ್ಬರು ಕೂಡ ಕೂತ್ಕೊಂಡು ತಿಂದುಬಿಟ್ಟು ಅದಾದಮೇಲೆ ಇವಾಗ ಪಾಪು ಕೂಡ ಎದ್ಲು, ಅವಳಿಗೂ ಕೂಡ ಫೀಡಿಂಗ್ ಮಾಡಿಸ್ಬಿಟ್ಟು ಹಿಂಗೆ ಅವಳ ಜೊತೆ ಆಟ ಆಡ್ತಾಯಿದ್ವಿ. ಯಾಕೆ ಅಯ್ಯಯ್ಯಯ್ಯ ಯಾಕೆ ಯಾಕೆ ಸಿರಿ ಓ ಹತ್ತೂವರೆ ಟೈಮಲ್ಲಿ ಏನು ಆರ್ಡರ್ ಮಾಡಿದ್ಯಾ? ಐಸ್ ಕ್ರೀಮ್ ಐಸ್ ಕ್ರೀಮ್. ಅದೇ ನಾನು ಒಂದು ಐಫೋನ್ ನೋಡಿದೆ ಫ್ಲಿಪ್ಕಾರ್ಟ್ಗೆ. ನನ್ನ ಮಗ ಐಫೋನ್ನೇ ಆರ್ಡರ್ ಮಾಡೋಕೆ ನಿಂತವನೆ. ಇಲ್ಲ ದೊಡ್ಡನೈತ ತೆಗಿಯನು. ಯಾರು ನೀನು ತೊಗೊಂತೀಯಾ? ಹೇಳು ಇಲ್ಲಿ, ದೊಡ್ಡವನಾದ್ಮೇಲೆ ಏನು ತೊಗೊಂತೀಯಾ? ಐಫೋನ್ ಐಫೋನ್ ನೋಡು, ಬ್ಲ್ಯಾಕ್ ಐಫೋನ್ ತಗೊಂಡು ನಾನು. ಬ್ಲ್ಯಾಕ್ ಐಫೋನ್ ಬ್ಲ್ಯಾಕು. ಸರಿ, ಆಮೇಲೆ ವೈಟ್ ಐಫೋನ್ ಇದ್ದ ಕಲರ್ ಐಫೋನ್. ಕಲರ್ ಐಫೋನ್ ತೊಗೊಂತೀಯಾ? ಅದು ನಿಂಗೆ ಯಾಕೆ ಇಷ್ಟ ಐಫೋನ್ ಅಂದರೆ? ದೊಡ್ಡ ಐಫೋನ್ ಎಲ್ಲ ಇದ್ದ. ನಿಂಗೆ ಯಾಕೆ ಇಷ್ಟ ಐಫೋನ್ ಅಂದರೆ? ಅದು ಐಫೋನ್ ಏನು ಅದು ಐಫೋನ್ ಏನೋ ಇಷ್ಟ. ಗೊತ್ತಿಲ್ಲ, ಪಟ್ಟೈತೆ ಇವಾಗ. ಏನು ಏನು ಹಿಂಗೆ ಇಷ್ಟನಾ ನಿಂಗೆ? ಏನು ನೀನು ದೊಡ್ಡವನಾದ್ಮೇಲೆ ನೀನು ಜಾಬ್ಗೆ ಹೋಗಿ ಆಮೇಲೆ ನೀನು ಐಫೋನ್ ತಗೋ, ಆಯಿತಾ? ಪಟಾಕಿ ಕಟ್ಟೈತೆ. ಫ್ಲಿಪ್ಕಾರ್ಟಲ್ಲಿ ಸುಮ್ಮನೆ ಇರುತ್ತೆ, ಅದು ತೋರಿಸ್ತಾ ಇರುತ್ತೆ ಎಲ್ಲರಿಗೂ, ತೊಗೊಳ್ಳಿ ನನ್ನ ಅಂತ. ದುಡ್ಡಿದ್ರೆ ಮಾತ್ರ ತೊಗೊಳ್ಬೇಕು, ಅಷ್ಟು ದುಡ್ಡೈತೆ. ಜಾಸ್ತಿ ದುಡ್ಡಿದ್ರೆ ನಮ್ಮ ಹತ್ರ ತೊಗೋಬೇಕು. ದುಡ್ಡು ಕೊಡದೆ ಫೋನ್ ಹೆಂಗೆ ಕೊಡ್ತಾರೆ? ಸುಮ್ಮನೆ ಕೊಟ್ಬಿಟ್ಟು ಹೊಟ್ಟೋಯ್ತಾರಾ? ಹೇಳು, ದುಡ್ಡು ಕೊಟ್ರೆ ತಾನೇ ಫೋನ್ ಕೊಡೋದು. ಜಾಸ್ತಿ ದುಡ್ಡು ಇಟ್ಕೊಂಡು ಆಮೇಲೆ ಫೋನ್ ತಗೋ, ಆಯಿತಾ? ನೀನು ದೊಡ್ಡವನಾದ್ಮೇಲೆ ನಿನ್ನ ಕೆಲ್ಸಕ್ಕೆ ಹೋಗಿ ಆಮೇಲೆ ತಗೋ. ಕೆಲಸ ಎಲ್ಲ ಓಡ್ಬೇಕಾ? ಅದು ಪಾಪ ಹಾಕೋದು ಕೆಲಸ ಹಾಕಬೇಕಾ? ಪಾಪ ಥರ ಕೆಲ್ಸಕ್ಕೆ ಹೋಗಿ ತಗೋ. ಗೊತ್ತಿಲ್ಲ. ಓ ನಾನು ನೋಡಿ, ನಿನ್ನ ಮಗ ಐಫೋನ್ಗೆ ಸ್ಕೆಚ್ ಹಾಕ್ತವನೆ. ಅವಾಗ ನೋಡೆ ಐಫೋನ್ ಮಮ್ಮಿ ಕಿಕ್ಕಟ್. ಏನಪ್ಪ, ಯಾಕಪ್ಪ ಆರ್ಡ್ರ್ ಮಾಡಿರೋದು? ತಿನ್ಬೇಕು ಅನಿಸ್ತು. 10:30 ರಾತ್ರಿಲಿ. ಚಕ್ರ ಆಗ್ತಿದೆಯಲ್ಲ. ನಮ್ಮ ಸಿರಿ ಮರಿ
ಇನ್ನೂ ಮಲ್ಗಿಲ್ಲ. ಇನ್ನೇನ್ರಿ ಸಮಾಚಾರ ಜೀವನವ್ರೆ? ಹೇಳ್ಬೇಕು ಎಲ್ಲ. ಏನು ಹೇಳಲಿ? ಏನ್ ಸಮಾಚಾರ? ಬರುತ್ತೆ, ಸುಮ್ನಿರೋ ಬರೋವರೆಗೂ. ಹೇಳು. ಏನ್ ಪ್ಲಾನು ನಾಳೆ ಅಂದೆ? ಜಗಳ. ಜಗಳ ಮಾಡಕ್ಕ ಯೋಚನೆ ಮಾಡ್ತೀನಿ. ಭಾನುವಾರ ಆದ್ರೆ 2 ವಾರದಿಂದ ಜಗಳ. ಯೋಚನೆ ಮಾಡ್ತೀನಿ, ಏನು ಟಾಪಿಕ್ ಆದರೂ ಇಟ್ಕೊಂಡು ಪ್ಲ್ಯಾನ್ ಮಾಡ್ತೀನಿ. ನನಗೆ ಲಾಸು. ಮತ್ತೆ ಹೋದ್ ವಾರನು ನಾನು ಅನ್ಕೊಂಡೆ ಮ್ಯಾಟ್ ಹಾಕ್ಬೇಕು, ಆಮೇಲೆ ಈ ವಾರ ನೀನು ಮಾಡಿಲ್ಲ ಅನ್ಕೋ, ನಾನೇ ಶಕ್ತಿ ವುಮನ್ ಥರ ಎತ್ತಿ ಇಟ್ಟು ಹಾಕ್ತೀನಿ. ಆ ವೆಯ್ಟ್ ಎತ್ತಬಾರ್ದು ಅಂತ ಸುಮ್ಮನಿರೋದು ಅಷ್ಟೇ. ಇಲ್ಲ ಅಂದಿದ್ರೆ ಯಾವತ್ತೂ ಹಾಕ್ಬಿಡ್ತಿದ್ದೆ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ ಹೆಂಗೆಂಗೋ ಹಾಕ್ಬಿಡ್ತೀನಿ. ನೋಡ್ಸಿರಿ ಹೆಂಗೆ ಹೇಳ್ತಾರೆ ಪಪ್ಪ. ಇನ್ನೇನ್ರಿ ಸಮಾಚಾರ? ಏನೂ ಇಲ್ಲ. ನಡಿ ಕೂತ್ಕೊ, ನಾಳೆಯಿಂದ ಸ್ಕೂಲ್ಗೆ ಹೋಗ್ಬೇಕು. ಏನ್ ನೋಡಕ್ಕೆ? ಅಂದ್ರೆ ನಾಳೆ ಹೋಗಿ ಇಸ್ಕೋ ಬಂದ್ಮೇಲೆ. ಅವಳಿಗೆ ಮಲಗಲ್ಲ. ಇವನು ಏನು ಹಿಂಸೆ ಕೊಡ್ತಾನ ಅವಳಿಗೆ, ಸುಮ್ಮನಿರೋ. ಅಪ್ಪು ನಿಂಗೆ ಏನೇನು ಗಿಫ್ಟ್ ಬೇಕು ನಿನ್ನ ಬರ್ತಡೇಗೆ? ಅದನ್ನ ಕೊಡ್ಸಲ್ಲ ನಾನು. ನಿಂಗೇನು ಹೇಳ್ದೆ ಹೇಳು ನೆನ್ನೆ? ಜಾಸ್ತಿ ಕಾಸ್ತಲ್ಲ, ನೀನೇ ದುಡ್ದು ನೀನೇ ತಗೋಬೇಕು, ಗೊತ್ತಾಯ್ತಾ? ಅದು ಯಾವಾಗ ಬತ್ತಾ ಅಂದರೆ ನೀನು ದೊಡ್ಡವನಾದ್ಮೇಲೆ ನೀನು ಕೆಲ್ಸಕ್ಕೆ ಹೋಗಿ ನೀನು ತಗೋಬೇಕು. ಪಪ್ಪ ಮಮ್ಮಿ ಎಷ್ಟು ಕೊಡ್ಸೋಕ್ಕಾಗತ್ತೆ ಅಷ್ಟೇ ಕೊಡ್ಸೋದು ನಿನಗೆ. ಗೇಮ್ ಆಡೋದೆಲ್ಲ ಬೇಡ ನಮಗೆ. ಆ ಥರ ವಿಡಿಯೋ ಗೇಮ್ಸ್ ಆಡೋದು. ಹೌದು. ಬೇಡ, ಫೋನ್ ಯಾಕೆ ನೋಡ್ತೀಯಾ? ಫೋನೆಲ್ಲ ನೋಡಬಾರ್ದು. ಇವಾಗ ನೀನು ಸ್ಕೂಲ್ಗೆ ಹೋಗೋಕೆ ಸ್ಟಾರ್ಟ್ ಆದಾಗ ನೀನು ಫೋನ್ ನೋಡೋಕ್ಕೂ ಟೈಮ್ ಇರಲ್ಲ, ಗೊತ್ತಾ? ಟಿ ವಿ ನೋಡೋಕ್ಕೂ ಟೈಮ್ ಇರಲ್ಲ. ಮಮ್ಮಿ ಹೇಳ್ದಾಗ ಅಷ್ಟೇ ಟಿ ವಿ, ಇಲ್ಲಾಂದರೆ ಟಿ ವಿನೂ ಇಲ್ಲ, ಏನೂ ಇಲ್ಲ. ಅಯ್ಯೋ, ನೋಡ್ತಾ ಇರೋದು. ಅವನೇ ಬಂದು 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 ನೀನನ್ನು ಮಾತಾಡಿಸ್ತಾನೆ, ನೀನಂತೂ ಮಾತಾಡಲ್ಲ. ಇನ್ನು ದೇವ್ರ ಸಾಮಾನು ತೊಳೆದಿರ್ತೇನೆ, ನೀನು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಪೂಜೆ ಮಾಡ್ಬಿಡು. ಮಮ್ಮಿ ನೋಡು, ಸೊಳ್ಳೆ ಇಷ್ಟು ಕೆಲಸ. ಸೊಳ್ಳೆ ನೋಡಿ. ಇಫ್ ಆದ್ರೆ ನನ್ನ ಮಗಳು ಬಿಟ್ರೆ ನಾನು ಸೊಳ್ಳೆ ನೋಡು, ಸೊಳ್ಳೆ. ಹ್ಯಾಂಡ್ ವಾಶ್ ಮಾಡ್ಕೊಬರೋ. ನನ್ನ ಮಗಳು ಆರಾಮಾಗಿ ನಿದ್ದೆ ಮಾಡಿದ್ರೆ ನಾನೇ ಮಾಡ್ತೀನಿ. ಎಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಹೂವು ಎಲ್ಲ ಇಟ್ಟು ನಾನು ಮಾಡ್ತೀನಿ. ಇಲ್ಲ ನೀನೇ ಮಾಡಬೇಕು. ನಾನು ಬರೀ ದೇವ್ರ ಸಾಮಾನು ತೊಳ್ಕೊಡ್ತೀನಿ ಅಷ್ಟೇ. ಆಗ ಏನು ಮಾಡ್ತೀಯ ಹೇಳು? ಬರೋದು ಲೇಟ್ ಆಗ. ಯಾಕೆ ಲೇಟಾಗಿ ಬರ್ತೀಯಾ? ಎಲ್ಲೋಗ್ತೀಯಾ? ಯಾಕೆ ನಗ್ತಿದ್ದ? ಯಾಕೆ ನಗ್ತಿದ್ದ? ಕೆಲ್ಸ ಐತೆ, ಒಂಚೂರು ಲೇಟ್ ಆಗ್ಬೋದು ಅಂತ. ಯಾಕೆ? ಏನ್ ಕೆಲ್ಸ? ಕೆಲ್ಸ ಅದೇ ಏನು ಕೆಲ್ಸ? ಏನ್ ಕೆಲ್ಸ ಅಂದ್ರೆ ನೀನ್ ಬರೋದು 2 ಗಂಟೆ ಆಗಲ್ವಾ? ಇನ್ನೆಷ್ಟು ಲೇಟ್ ಆಗುತ್ತೆ? ಒಬ್ಬ ಯಾಕೋ 6:30 7 ಗಂಟೆಗೆ ಯಾಕೆ?
ಗೊತ್ತಿಲ್ಲ ಕಣ, ಕೆಲಸ ಇದೆ, ನೋಡ್ತೀನಿ. ಹಂಗಾರೆ ನಾಳೆ ದೇವ್ರ ಸಾಮಾನು ತೊಳೆಯೋಕ್ಕಾಗಲ್ಲ. ಮಗಳು ಇನ್ನೂ ಮಲಗಿಲ್ಲ, ಇನ್ನೂ ಆಟ ಆಡ್ತಿದ್ದಾಳೆ. ಅಪ್ಪನೂ ಇನ್ನೂ ಮಲಗಿಲ್ಲ, ಐಸ್ ಕ್ರೀಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ. ಇವರೆಲ್ಲರೂ ಮಲಗೋವರೆಗೂ ನಾನು ಮಲಗೋ ಆಗಿಲ್ಲ. ಮೇಯ್ನಾಗಿ ನನ್ನ ಮಗಳು ಮಲ್ಕೊಳ್ಳೋವರೆಗೂ ನಾನು ಮಲ್ಕೊಳ್ಳೋ ಆಗಿಲ್ಲ. ಏನು 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 ಹಾಂ ಏನು ಏನು ಹಾಂ ಜಂಪೇರೆ ಹೊಡಿತಾವಳೆ. ಅಪ್ಪ ಮಗ ಇಬ್ಬರು ಐಸ್ ಕ್ರೀಮ್ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ರು. ಇನ್ನು ಪಾಪು ಕೂಡ ಮಲ್ಕೊಂಡಿರಲಿಲ್ಲ ಅಲ್ವಾ, ಹಾಗಾಗಿ ಮಾತಾಡ್ಕೊಂಡು ನಾನು ಕೂತ್ಕೊಂಡಿದ್ದೆ. ಟೈಮ್ ಆಲ್ರೆಡಿ 10:30 ಆಗಿತ್ತು. ಇವಾಗ ಇವರಿಗೆ ಸ್ವೀಟ್ ಕ್ರೇವಿಂಗ್ಸ್ ಆಗಿಬಿಟ್ಟಿತ್ತು. ಏನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಆಮೇಲೆ ನೋಡಿದ್ರೆ ಫೈನಲಾಗಿ ಐಸ್ ಕ್ರೀಮ್ನ ಆರ್ಡರ್ ಮಾಡಿಕೊಂಡ್ರು. ಸೊ ಅದು ಕೂಡ ಬರೋದಕ್ಕೆ ಯಾಕೋ ಇವತ್ತೇ ಆ್ಯಕ್ಚುಲಾಗಿ ಲೇಟ್ ಆಗಿತ್ತು. ಸುಮಾರು ಸಲ ಒಂದು 10 ನಿಮಿಷಕ್ಕೆಲ್ಲ ಬಂದ್ಬಿಡೋದು, ಬಟ್ ಇವತ್ತೇ ಆಲ್ಮೋಸ್ಟ್ ಒಂದು 20 ನಿಮಿಷದ ಮೇಲೆ ಆಯಿತು. ಸರಿ, ಇವಾಗ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಅಪ್ಪು ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಐಸ್ ಕ್ರೀಮ್ನ. ಇನ್ನು ಜೀವನ್ ಕೂಡ ಅಷ್ಟೇ. ನಾನು ಅವ್ರ ಮುಖ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ. ಸರಿ ಬಿಡು ಅಂತ ಅಂದ್ಬಿಟ್ಟು. ಜೀವನ್ ನೋಡ್ಬೋದು, ಬೇಕಾ ಅನ್ನೋ ಥರ ಅವರು ಐಸ್ ಕ್ರೀಮ್ ತೋರಿಸ್ಕೊಂಡು ತಿಂತಿದ್ರು. ಸರಿ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಇನ್ನು ಬೆಳಗ್ಗೆ ಎದ್ದೋಳು ನಾನು. ಮಧ್ಯಾಹ್ನನೂ ಕೂಡ ನಿದ್ದೆನೇ ಮಾಡಿಲ್ಲ. ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತಲೂ ಕೂಡ ಮಲ್ಕೊಂಡಿಲ್ಲ. ಸಖತ್ತು ಒಂಥರ ಬ್ಯಾಕ್ ಪೇನ್ ಆಗ್ತಾಯಿತ್ತು. ಯಾವಾಗ ಹೋಗಿ ಮಲ್ಕೊಂಡ್ಬಿಡ್ತೀನಪ್ಪ ಅನ್ನೋ ಥರ ಅನ್ನಿಸ್ತಾಯಿತ್ತು. ಸರಿ, ನೀವು ಐಸ್ ಕ್ರೀಮ್ ತಿಂತಾರಿ, ನಾನು ಪಾಪುನ ಕರ್ಕೊಂಡು ಹೋಗಿ ಅವಳನ್ನೂ ಕೂಡ ಫೀಡಿಂಗ್ ಮಾಡಿಸ್ಕೊಂಡು ಹಾಗೆ ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಪಾಪುನ ಕರ್ಕೊಂಡು ನಾನು ಮೇಲ್ಗಡೆ ಹೋದೆ. ಸೊ ಜಾಸ್ತಿ ಏನೂ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳೋದಕ್ಕಾಗಲಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿದ್ದು ಇವತ್ತು. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.